ರೋಡ್ ಇದೆ ಮೇಲ್ಗಡೆ ರೋಡ್ ಇದೆ ಸರ್. ರೋಡಿಂದ ಇಲ್ಲಿ ಕರೆಕ್ಟ್ ಆಗಿ ಮೊನ್ನೆ ಕೂಡ ಹೀಗೇನೆ ಹೇಳಿ ಅರ್ಧ ಕಿಲೋಮೀಟರ್ ಇಲ್ಲಿಂದ ಹೇಳಿ ಇಲ್ಲಿಂದ ಕಡೆಗೆ ಗುಪ್ಪೆ ಲೆಫ್ಟ್ ಸೈಡಿಗೆ 18 ಎಕರೆ ಇದೆ ಸರ್. ಈ ಪ್ಲೇಸ್ 15 ಮೀಟರ್ ಇದರಿಂದ ಈಚೆ ಇಲ್ಲ, ಇದು ಫಾರೆಸ್ಟ್. ಈ ಕಡೆ 15 ಮೀಟರ್ ಮೇಲೆ ಹೋಗ್ತದೆ ಸರ್. 18 ಎಕರೆ ಇರುವಂಥದ್ರಲ್ಲಿ ಇಲ್ಲಿ 15 ಮೀಟರ್ ಬಿಟ್ಟು ಮತ್ತೆ ಆ ಕಡೆ ಎಲ್ಲ ಫುಲ್ ಕೆಳಗೆ ಕೃಷಿ ಇದೆ, ಅದೆಲ್ಲ ಒಂದೇ ಸರ್. ಅದು ಕೂಡ ಅದರಲ್ಲೇ ಬರ್ತದೆ ಸರ್. ಆಗಲಿಲ್ಲ ಅಡಿಕೆ ಇದೆ, ಸ್ವಾಧೀನ ಇದೆ. ಸರ್ಕಾರಿ ಅಂತೇಳಿ ಇಲ್ಲೆಲ್ಲ ಹೇಳ್ತಾರೆ ಸರ್. ಸೊ ಇದರಲ್ಲಿ ಆಲ್ರೆಡಿ ಮನೆ ಕಟ್ಟಡ ಎಲ್ಲ ಇದೆ ಎಲ್ಲ ಕಡೆ. ಇಲ್ಲಿ ಇದರಿಂದ ರೋಡಿಂದ ಆ ಕಡೆ ಸಿತ್ತ ಬಿಡುತ್ತೆ ಸರ್. ಕೆಳಗೆ ಬದಿಯಲ್ಲಿ ಕೂಡ ಉಂಟು, ಮೇಲೆ ಬದಿಯಲ್ಲಿ ಕೂಡ ಫುಲ್ ರಬ್ಬರ್ ಉಂಟು. ಸರ್ವೆ ನಂಬರ್ ಉಂಟು ಸರ್. ಗೌರ್ಮೆಂಟ್ ಅಂತ RTC ಲಿಸ್ಟ್ ಇದೆಯಲ್ಲ ಸರ್, 16 ಎಕರೆ 16 ಎಕರೆ ಕೊಡ್ತಾರೆ. ಅಲ್ಲಿ ಕೃಷಿ ಎಲ್ಲ ಮಾಡಿದ್ದಾರೆ. ಅದೇ ಅದನ್ನು ಬಿಟ್ಟೆ ನಾವು ಇಲ್ಲಿ ಇದನ್ನ ಏನು ಸರ್ವೆ ಮಾಡಿ ಕೊಡ್ಬೇಕು ಸರ್. ಆ್ಯಕ್ಚುಲಿ ಅವ್ರು ಕೊಟ್ಟಿದ್ದು ಫುಲ್ ಕೊಟ್ಟಿರ್ತಾರೆ ಸರ್. ಇಲ್ಲಿ ನಾವು ಏನು ಎನ್ಕ್ರೋಚ್ಡ್ ಇದೆಯಲ್ಲ ಅದನ್ನೇ ಬಿಟ್ಟೆ ನಾವು ಒಂದು ಇಲ್ಲಿ ಪಾಯಿಂಟ್ಸ್ ಸೇವ್ ಮಾಡ್ಬೋದು ಸರ್. ಇಲ್ಲಿ ಈಗ ನಾವು ಎಲ್ಲೆಲ್ಲಿ ಹೋಗ್ತೀವಲ್ಲ ಸರ್, ಈಗ ಇದು ಮನೆ ಬಿಟ್ಟು ಇಲ್ಲಿ ಹೀಗೆ ಸೇವ್ ಮಾಡ್ತೀವಲ್ಲ, ಅದೇ ಡ್ರಾ ಆಗ್ತದೆ ಸರ್. ಇದು ಎನ್ಕ್ರೋಚ್ ಇದೆ, ಗೌರ್ಮೆಂಟ್ ಲ್ಯಾಂಡ್ ಇದು. ಹೌದು ಸರ್. ಬಟ್ ಇಲ್ಲಿ ಆಲ್ರೆಡಿ ಎನ್ಕ್ರೋಚ್ಡ್ ಇದೆ ಸರ್. ಇಲ್ಲಿ ರಬ್ಬರ್ ತೋಟ ಇದೆ ಸರ್. RTC ಗೌರ್ಮೆಂಟ್ ಇತ್ತು ಸರ್. ಅಗ್ಲಾಗದ ಸ್ವಾಧೀನ ಒಂದು ಅಗ್ಲಾಗದ ಕೃಷಿ ಹೊಂದಿದೆ, ರಬ್ಬರ್ ಉಂಟು. ನನ್ನ ಒಂದು ಅವತ್ತು ಹೇಳಿದೆ ಸರ್ ನಾವು ಇವರಿಗೆ, ಇಲ್ಲಿ ಅವ್ರದ್ದು ಎನ್ಕ್ರೋಚ್ ಎಲ್ಲ ಬಿಟ್ಟು 1 ಎಕರೆ 1.5 ಎಕರೆ ಸಿಗ್ತಲ್ಲ ಇಲ್ಲಿ ಇಷ್ಟ. ಅದೇ ಸರ್, ಇದಿಷ್ಟು ಅಲ್ಲಿ ಇದ್ರವರೆಗೂ ಅಷ್ಟೇ ಸರ್. ಇಲ್ಲಿ ನಮ್ಮ ದೇವಸ್ಥಾನ ಇದೆಯಲ್ಲ ಅಲ್ಲಿವರೆಗೂ ಮಾತ್ರ. ಇಲ್ಲಿ 1-2 ಎಕರೆ ಇಲ್ವಾ? ಹಾಗಾದ್ರೆ ಈಗ ಹೋಗಿದೆ, ಈಗ ಹೋಗಿ ಸಪೋರ್ ನಮ್ಮ ಕೆರೆ ಉಂಟು ಸ್ವಲ್ಪ ಅಲ್ಲಿ ಅಡಿಗೆ ಸಪೋರ್ ಹೋಗ್ಬೋದು. ನಿಮಗೆ ಸೈಟ್ ಮಾಡಲಿಕ್ಕೆ ಅದೆಲ್ಲ ಪ್ರಪೋಸಲ್ ಹೇಳಿದೆ. ಫಸ್ಟ್ ಫಾರೆಸ್ಟ್ ಕ್ಲಿಯರೆನ್ಸ್ ಆಗಬೇಕಲ್ಲ, ಅದಕ್ಕೆ ಪ್ರಪೋಸಲ್ ಕಳಿಸಿ, ಆಮೇಲೆ ಇದಕ್ಕೆ ಕಳಿಸಿ. ಅದಕ್ಕೆ ನಾವು ಕಳಿಸಿದ್ದೇವೆ ಸರ್. ಇವರು NOC ಕೊಡಲಿಲ್ಲ, ಯಾರು ಕೊಡ್ಲಿಕ್ಕೆ, ಇವರು ಇದು ಕೊಡ್ಲಿಕ್ಕೆ ಆಗ್ತದ? ರೋಡಿನ ಆ ಕಡೆ ಈ ನಮಗೆ ಕೆರೆ ಇಲ್ಲಿ ಮೇನ್ ಬೇಕಾದದ್ದು. ಕೆರೆ ಬಳಕೆ ಮಾಡಬಹುದು, ಕೆರೆಗೆ ತೊಂದರೆ ಇಲ್ಲ. ಸಾರ್ವಜನಿಕವಾಗಿ ಕೆರೆ ಎಲ್ಲ ಬಳಕೆ ಮಾಡೋದು. ನಾವೀಗ ಜಾಗ ರಿಸರ್ವ್ ಮಾಡಿದ್ರಲ್ಲಿ ಏನು ಕಟ್ಟುವುದಿಲ್ಲ. ಇದು ಬರೀ ಜಾಗ ಅಗಲ ಮಾಡಿ ಇದು ಮಾಡಿರುತ್ತೆ. ಊರಿನವರಿಗೆ ಆಟ ಆಡಲಿಕ್ಕೆ, ಬಾಕಿದಕ್ಕೆ, ಇನ್ನು ಊರಲ್ಲೆಲ್ಲ ಜಾಗ ಇರಲಿಕ್ಕೆ, ಏನಾದರೂ ಫಂಕ್ಷನ್ ಮಾಡಲಿಕ್ಕೆ ಎಲ್ಲದಕ್ಕೂ ಆಗ್ತದೆ. ಮಾಲಿಂಗೇಶ್ವರ ಬರುವಾಗ ದೇವರಿಗೆ ಸಂಬಂಧಪಟ್ಟ ಕೆರೆ, ಮಾಲಿಂಗೇಶ್ವರ ಹೆಸರಲ್ಲೇ ಇದು ರಿಸರ್ವ್ ಆಗೋದು, ಬೇರೆ ಯಾರಿಗೆ ಆಗುದಿಲ್ಲ, ಯಾರಿಗೆ ಕೊಡುವುದಿಲ್ಲ. ಈಗ ಇಲ್ಲಿ 18 ಎಕರೆ ಜಾಗ ಇದೆ, ಎಲ್ಲಿದೆ ಎಲ್ಲ ಕೃಷಿ ಮಾಡಿ ರಬ್ಬರ್ ಗಿಬ್ಬರ್ ಎಲ್ಲ ಹೋಗಿದೆ. ಇನ್ನು ನಾವು ಇದನ್ನು ಕಾಪಾಡಿಕೊಳ್ಳದಿದ್ರೆ ಇದು ಮಾಲಿಂಗೇಶ್ವರ ಬರುವುದೇ ಭಾರಿ ಕಷ್ಟ. ಈಗ ದೇವರಿಗೆ ಈಗ ಬೋರ್ ಉಂಟು, ಮೊದಲು ಇಲ್ಲಿ ಈ ಕೆರೆಯಲ್ಲಿ ನಾವು ಉಪಯೋಗ ಮಾಡ್ತೀವಿ. ಕೆರೆ ಎಲ್ಲ ಉಪಯೋಗ ಮಾಡ್ಬೋದು. ನಿಮ್ಮ ಉಪಯೋಗ ಮಾಡೋದ್ರಲ್ಲಿ ನಮಗೆ ಕೆರೆ ಮುಚ್ಚುವುದು ಯಾವುದಿಲ್ಲ. ಆದರೆ ಕೃಷಿ ಆಗದ ಜಾಗ ಯಾವ ಕಡೆ ಇದ್ರು ಅದನ್ನು ಕೂಡ ತಗೊಳ್ಳೋ ಕೆಲಸ ಮಾಡಿ. ಇಲ್ಲಿಂದ ಇಷ್ಟು ಜನ 25-30 ಸಾವಿರ ಜನ ಬರ್ತಾರೆ. ಬರುವಾಗ ಇಲ್ಲಿ ಹೋಗೋದು, ಇನ್ನೇನು ಸ್ಯಾಂಪೇಡು ಗಿಂಪೇಡು ಅದು ಇದೆಲ್ಲ ಆಗಿದೆ. ಆಡಲಿಕ್ಕೆ ಅದಕ್ಕೆ ಇದಕ್ಕೆ ಸಾರ್ವಜನಿಕ ಬಳಕೆಗೆ ಹುಷಾರು. ಈ ವರ್ಷ ಇಲ್ಲಿಂದ ಬಿಟ್ಟದ್ದು ಈ ರೋಡಲ್ಲಿ, ಆ ಕಡೆ ಆ ರೋಡೆಲ್ಲ ಹತ್ರ ಹತ್ರ ಆಗಿದೆ. ಎಲ್ಲ ಕೃಷಿ ಮಾಡಿ 10 ಫೀಟಿಗೆ ಬಂದಿವೆ. ಹೌದು, ಅಲ್ಲೆಲ್ಲ 30 ಏನು ಪುಣ್ಯಸ್ಥಾನಕ್ಕೆ ಬರುವಂಥ ವೀರಮಂಗಲ ಎಂಬ ಗ್ರಾಮ ಏನಿದೆ, ಇಲ್ಲಿ ಕಳೆದ ಸಾರಿ ದೇವರು ಬರುವಾಗಲೂ ಕೂಡ ಭಾರಿ ತೊಂದರೆ ಆಗಿದೆ. ಸುಮಾರು 25,000ದಷ್ಟು ಜನ ಇಲ್ಲಿ ಬಂದಿದ್ದಾರೆ. ಇನ್ನು ಮುಂದಿನ ದಿವಸಗಳಲ್ಲಿ ಇದು ಜನಸಂಖ್ಯೆ ಇಲ್ಲಿ ಭಕ್ತಾದಿಗಳು ಹೆಚ್ಚುತ್ತಾ ಹೋಗ್ತಾರೆ. ಯಾಕಂತ ಹೇಳಿದ್ರೆ ಇದು ಅತ್ಯಂತ ಒಂದು ಪುಣ್ಯಸ್ಥಾನ. ಈ ರೀತಿಯ ಆಚರಣೆಗಳು ಬಹುಶಃ ನಾನು ಎಲ್ಲಿ ಕೂಡ ನೋಡಲಿಲ್ಲ. ದೇವರು ಸುಮಾರು ದೂರದಿಂದ ಒಂದು ಗ್ರಾಮಕ್ಕೆ ಬರುವಂಥದ್ದು, ಆ ಗ್ರಾಮಕ್ಕೆ ಬಂದು ಆ ನದಿಯಲ್ಲಿ ದೇವರು ಸ್ನಾನ ಮಾಡುವಂಥದ್ದು. ಆ ಸ್ನಾನ ಮಾಡುವಾಗ ಆ ಪುಣ್ಯ ನೀರಿನಲ್ಲಿ ಇಡೀ ಜನ ಸಂಕುಲ ಅಲ್ಲಿ ಸ್ನಾನ ಮಾಡುವಂಥದ್ದು ಒಂದು ವಿಶೇಷ ರೀತಿಯ ಒಂದು ಆಚರಣೆ ಇಲ್ಲಿ ಬಂದಿರುವಂಥದ್ದು. ಇದನ್ನು ಇನ್ನಷ್ಟು ಒಳ್ಳೆಯ ರೀತಿಯಲ್ಲಿ ಮಾಡಬೇಕು ಅಂತ ನಮ್ಮ ಕನಸು. ಇಲ್ಲಿ ಬಂದು ಈಗ ವೀಕ್ಷಣೆ ಮಾಡಿದ್ದೀವಿ. ಸುಮಾರು 18 ಎಕರೆ ಸರ್ಕಾರಿ ಜಾಗಗಳು ಇಲ್ಲಿ ಇದೆ. ಇದರ ಪಕ್ಕದಲ್ಲಿ ಅಂದರೆ ವಾಹನ ನಿಲ್ಲಿಸಲಿಕ್ಕೂ ಇಲ್ಲಿ ಸರಿಯಾದ ವ್ಯವಸ್ಥೆಗಳಿಲ್ಲ. ಮಹಿಳೆಯರು ಬಂದರೆ ಅವರಿಗೆ ಡ್ರೆಸ್ ಚೇಂಜ್ ಮಾಡಲಿಕ್ಕೂ ವ್ಯವಸ್ಥೆಗಳಿಲ್ಲ. ಸರಿಯಾದ ಶೌಚಾಲಯಗಳು ಇಲ್ಲಿ ಇಲ್ಲ. ಅಂದರೆ ಅಲ್ಲಿಂದ ಇಲ್ಲಿ ನಡ್ಕೊಂಡು ಬರ್ತಾರೆ. ಬಂದಾಗ ಇಲ್ಲಿ ಅವ್ರಿಗೆ ಯಾವುದೇ ವ್ಯವಸ್ಥೆಗಳಿಲ್ಲ. ಇದರಿಂದ ಏನಾಗ್ತದೆ ಅಂತ ಹೇಳಿದ್ರೆ ನದಿ ನೀರು ಕೂಡ, ನದಿ ಪಕ್ಕ ಕೂಡ ಗಲೀಜಾಗ್ತದೆ.
ಅದಕ್ಕೆ ನಾವು ವ್ಯವಸ್ಥೆಯನ್ನು ಮಾಡದೆ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಒಂದು ಈ ನದಿಯಲ್ಲಿ ವ್ಯವಸ್ಥಿತವಾಗಿ ನೀರು ನಿಲ್ಲಬೇಕು. ಇಲ್ಲಿ ಸುಮಾರು ನಮಗೆ 4 ಫೀಟು 3 ಫೀಟಿನಷ್ಟು ನೀರು ವಿಸ್ತಾರವಾಗಿ ಬೇಕು ಅಂತ ನಮ್ಮ ಕಲ್ಪನೆ. ಅದು ನಮ್ಮ ಕಟಾರದಲ್ಲಿಗೆ ಏನು 200 ಕೋಟಿ ರೂಪಾಯಿಯಲ್ಲಿ ನಾವು ಪ್ರಸ್ತಾವನೆ ಇದೆ ಡ್ಯಾಮಿಗೆ. ಅದು ಮಾಡಿದರೆ ಇಲ್ಲಿ ನೀರಿನ ವ್ಯವಸ್ಥೆ ಸರಿಯಾಗ್ತದೆ. ಆನಂತರ ಇಲ್ಲಿ ಸರಿಯಾದ ರಿಟೈನಿಂಗ್ ವಾಲ್ಗಳು ಬೇಕು, ಶೌಚಾಲಯಗಳು ಬೇಕು, ರಸ್ತೆ ಅಗಲಗಳಾಗಬೇಕು. ಈಗಲೇ ನಾವು ಅವರು ಇಲ್ಲಿ ಏನೆಲ್ಲ ರಸ್ತೆ ಪಕ್ಕದ ತೋಟದವರು ಇದ್ದಾರೆ ಅವರನ್ನು ಕರೆದು ಅವರನ್ನು ಮನವನ್ನು ಉಳಿಸುವಂಥ ಕೆಲಸವನ್ನು ಮಾಡ್ತೀವಿ. ಅವರ ಜಾಗದಲ್ಲಿ ಎಕ್ಸ್ಟ್ರಾ ಜಾಗ ಇದೆ, ನಾವೀಗ ಅದನ್ನು ಸರ್ವೆ ಮಾಡಿಸುವಂಥ ಕೆಲಸವನ್ನು ಮಾಡಿದ್ವಿ. ನಾವು ಯಾರಿಗೂ ಅನ್ಯಾಯ ಮಾಡಲಿಕ್ಕೆ ಹೋಗುವುದಿಲ್ಲ. ಆದರೆ ಮಹಾಲಿಂಗೇಶ್ವರ ದೇವರ ಹಿತದೃಷ್ಟಿಯಿಂದ, ಸಾರ್ವಜನಿಕರ ಹಿತದೃಷ್ಟಿಯಿಂದ ಇಲ್ಲಿ ಬರುವಂಥ ರಸ್ತೆ ಎಲ್ಲರೂ ನಮ್ಮ ಹತ್ರ ಭಕ್ತಾದಿಗಳು ಹೇಳುವುದು, ನೀವು ಕೂಡಿದ್ರೆ ರಸ್ತೆಯನ್ನು ಸರಿ ಮಾಡಿಸಿ, ಒಂದು 30 ಫೀಟಿನಷ್ಟು ರಸ್ತೆಯನ್ನು ಮಾಡಬೇಕು ಅಂತ ಜನರ ಬೇಡಿಕೆ ಇದೆ. ಅವರನ್ನೆಲ್ಲ ಅದಕ್ಕೆ ಸಂಬಂಧಪಟ್ಟ ಜನರನ್ನು, ಕೃಷಿ ಏನು ಮಾಡಿದ್ದಾರೆ ಅವರನ್ನು ಕರೆದು ಮಾತಾಡುವಂಥ ಕೆಲಸವನ್ನು ಮಾಡ್ತೇವೆ. ಕಾನೂನು ಪ್ರಕಾರ ಹೋದರೆ ಅವ್ರ ಹತ್ರ ಎಲ್ಲ ಜಾಗಗಳು ಜಾಸ್ತಿ ಇದೆ, ಅವರು ಕೂಡ ಬಿಟ್ಟು ಕೊಡಲಿಕ್ಕೆ ತಯಾರಿ ಇರ್ಬೋದು ಅಂತ ನನ್ನ ಅನಿಸಿಕೆ. ದೇವರಿಗಾಗಿ ಅವರು ಬಿಟ್ಟು ಕೊಡುವಂಥದ್ದು, ಅಭಿವೃದ್ಧಿ ಮಾಡುವಂಥದ್ದು ನಾವು ಮಾಡ್ತೇವೆ. ಅದರ ಜೊತೆಗೆ ನದಿ ಪರಂಬೋಕ್ ಅಂತ ಬರ್ತದೆ. ನದಿ ಪರಂಬೋಕ್ ಅಂತ ಹೇಳಿದ್ರೆ ನದಿಯ ಪಕ್ಕದಿಂದ ಸುಮಾರು 100 ಮೀಟರ್ನವರೆಗೆ ಯಾರು ಕೂಡ ಕೃಷಿ ಮಾಡಲಿಕ್ಕೆ ಇಲ್ಲ ಅಂತ ನಮಗೆ ಕಂದಾಯ ಇಲಾಖೆ ಅವರು ಹೇರಿರುವಂಥದ್ದು. ಅದನ್ನು ಕೂಡ ನೋಡಿ ಅದಕ್ಕೆ ಯಾವ ವ್ಯವಸ್ಥೆಗಳು ನದಿಯ ಪಕ್ಕದಲ್ಲಿರುವಂಥದ್ದನ್ನೆಲ್ಲ ತೆರವುಗೊಳಿಸಿ, ಅಲ್ಲಿ ವಿಸ್ತಾರವಾದ ಜಾಗಗಳು ನಮಗೆ ಬೇಕು, ಬಂದು ಜನ ನಿಲ್ಲಲಿಕ್ಕೆ, ಸ್ನಾನ ಮಾಡಲಿಕ್ಕೆ, ಮೇಲೆ ಬರಲಿಕ್ಕೆ. ಇಲ್ಲಿ ಸುಮಾರು 100ಕ್ಕಿಂತ ಹೆಚ್ಚು ಶೌಚಾಲಯಗಳು ಮತ್ತು ಸ್ನಾನ ಮಾಡಲಿಕ್ಕೆ ಸ್ನಾನಗೃಹಗಳು ಬೇಕಾಗ್ತದೆ. ಅದನ್ನು ಕೂಡ ವ್ಯವಸ್ಥೆ ಮಾಡಿ ಒಂದು ಪರ್ಮನೆಂಟ್ ಜನಗಳಿಗೆ ಏನಾಗಬೇಕಂತ ಹೇಳಿದ್ರೆ ಆರಾಮವಾಗಿ ಗಾಡಿಯನ್ನು ಪಾರ್ಕ್ ಮಾಡಬೇಕು, ಬರಬೇಕು, ಸ್ನಾನ ಮಾಡಬೇಕು, ಬೆಳಿಗ್ಗೆ ವಾಶ್ರೂಮಿಗೆ ಹೋಗಬೇಕು. ಇದಕ್ಕಿಲ್ಲ ಎಲ್ಲ ನೀವು ಸರಿಯಾದ ವ್ಯವಸ್ಥೆ ಮಾಡಿದರೆ ಖಂಡಿತ ಒಂದು ಒಳ್ಳೆಯ ಕ್ಷೇತ್ರವಾಗಿ ಇದು ಬೆಳಗ್ತದೆ. ಇಲ್ಲಿ ಭಾಗದ ಜನರಿಗೂ ಒಳ್ಳೆಯದು, ದೇವರಿಗೂ ಒಳ್ಳೆಯದು, ನಮಗೂ ಒಳ್ಳೆಯದು. ನಮ್ಮ ಮಹಾಲಿಂಗೇಶ್ವರ ಇಲ್ಲಿ ಬರುವಂಥದ್ದು ಇದಕ್ಕೆ ಒಂದು ಒತ್ತು ಕೊಟ್ಟು ಈ ಭಾಗದ ಗ್ರಾಮದ ಜನರಲ್ಲಿ ಸಾಧಕ ಬಾಧಕವನ್ನು ಚರ್ಚೆ ಮಾಡಿ ಒಂದು 10 ಎಕರೆಯಷ್ಟು ಜಾಗ ನಮಗೆ ವಾಹನ ಪಾರ್ಕಿಂಗ್ ಬೇಕಾಗ್ತದೆ. ಅದು ವಾಹನ ಪಾರ್ಕಿಂಗ್ ಮತ್ತೆ ಈ ಗ್ರಾಮದ ಜನರಿಗೆ ಗ್ರೌಂಡ್ ಇಲ್ಲ, ಅದನ್ನು ಎಲ್ಲದಕ್ಕೂ ಬಳಕೆ ಮಾಡ್ಬೋದು. ನಮ್ಮ ಧಾರ್ಮಿಕ ಎಲ್ಲ ಕೆಲಸಗಳಿಗೂ ಕೂಡ ಅದನ್ನು ಬಳಕೆ ಮಾಡುವಂಥ ಕೆಲಸಗಳು ಮಾಡಬೇಕು. ಈ ರೀತಿ ನಾವು ಮಾಡದೆ ಹೋದ್ರೆ ಏನಾಗ್ತದೆ, ಮುಂದಿನ ಪೀಳಿಗೆ ಮುಂದಿನ ದಿವಸಗಳಲ್ಲಿ ನಾವು ತೊಂದರೆಯನ್ನು ಎದುರಿಸುವಂಥ ಪರಿಸ್ಥಿತಿಗಳು ಬರ್ತದೆ. ಎಲ್ಲದನ್ನು ಒಬ್ಬೊಬ್ಬರು ಸಕ್ರಮ ಮಾಡಿಕೊಂಡು ಅಲ್ಲಲ್ಲಿ ಬೇಲಿ ಹಾಕೊಂಡು ನಂದು ಅಂತ ಹೇಳಿದ್ರೆ ಅದಕ್ಕೆ ಅವಕಾಶಗಳು ಕೊಡುವುದಿಲ್ಲ. ನಾವು ಈ ವ್ಯವಸ್ಥಿತರಾಗಿ ಈ ಕ್ಷೇತ್ರವನ್ನು ಬೆಳಗಲಿಕ್ಕೆ ಏನೆಲ್ಲ ಬೇಕು ಅದನ್ನು ಮಾಡುವಂಥ ಕೆಲಸವನ್ನು ಮಾಡ್ತೀವಿ. ಮಹಾಲಿಂಗೇಶ್ವರ ದೇವರ ಕೆಲಸಗಳಿಗೆ ಬಜೆಟ್ ನಾವು ಲೆಕ್ಕನೆ ಮಾಡೋದಿಲ್ಲ. ನಮಗೆ ಎಷ್ಟು ಅನುದಾನ ಬಂದು ಪ್ರಾಮುಖ್ಯತೆಗೆ ಅದಕ್ಕೆ ಕೊಡುವಂಥ ಕೆಲಸವನ್ನು ಮಾಡ್ತೀವಿ. ಇದಕ್ಕೆ ರಸ್ತೆಗೆ ಬೇಕಿದ್ರೆ ಅವ್ರು ಬಿಟ್ಟು ಕೊಡ್ತೇನೆ ಅಂತ ಹೇಳಿದ್ರೆ ಒಂದು 2 ತಿಂಗಳಲ್ಲಿ ಅದಕ್ಕೆ ಬೇಕಾಗುವ ದುಡ್ಡನ್ನು ನಾವು ಇಡ್ತೀವಿ. ರಸ್ತೆ 30 ಫೀಟ್ ಬರಬೇಕು, ಶೌಚಾಲಯಗಳು ಬೇಕು, ಪಾರ್ಕಿಂಗ್ ವ್ಯವಸ್ಥೆಗಳು ಬೇಕು. ದುಡ್ಡಿನ ವ್ಯವಸ್ಥೆ ಏನು ತೊಂದರೆ ಇಲ್ಲ, ತಲೆ ಬಿಸಿ ಮಾಡಬೇಡಿ. ಅಭಿವೃದ್ಧಿ ಒಂದೇ ನಮ್ಮ ಕೆಲಸ. ಮಾಸ್ಟರ್ ಪ್ಲಾನ್ ಎಲ್ಲ ನಮ್ಮ ತಲೆಯಲ್ಲಿದೆ. ಅಂದಾಜುಗಳು ಈಗ ಜನ ಬಿಟ್ಟ ಅಂತ ಹೇಳಿದ್ರೆ ನಾಳೆ ನಮ್ಮ JCB ಬರ್ತದೆ. ತಲೆಯಲ್ಲಿ ನಮ್ಮ ಎಲ್ಲ ಪ್ಲಾನುಗಳಿದೆ. ಆದ್ರೆ ಜನರನ್ನು ವಿರೋಧ ಮಾಡಬಾರ್ದು. ಅವ್ರು ಇಷ್ಟು ವರ್ಷದಿಂದ ಅಶೋಕ್ ರೈ ಬಂದು ಹೀಗೆ ಮಾಡಿದ್ರು ಅಂತ ಆಗ್ಬಾರ್ದು. ಅವರ ಸ್ವ ಇಚ್ಛೆಯಿಂದ, ಈಗ ಪಕ್ಕ ಒಬ್ಬರು ಮುಸ್ಲಿಂ ಇದ್ದಾರೆ, ಅವ್ರು ಹೇಳಿದ್ದಾರೆ ನಾನು 5 ಫೀಟ್ ಬೇಕಾ 10 ಫೀಟ್ ಬೇಕಾ ಬಿಟ್ಟು ಕೊಡ್ತೀವಿ ಅಂತ. ಇವ್ರ ಹತ್ರ ಕನ್ವಿನ್ಸ್ ಮಾಡ್ತೀವಿ. ಬಾಕಿಯವರಿಗೆಲ್ರಿ ಕನ್ವಿನ್ಸ್ ಮಾಡೋದಿದ್ರೆ ಅವರು ಬಿಟ್ಟು ಕೊಡೋದಿದ್ರೆ ಕಾನೂನು ಕ್ರಮಗಳನ್ನು ತಗೊಳ್ಬೇಕು. ಕಾನೂನಲ್ಲಿ ಯಾವ ರೀತಿ ಆಗ್ತದೆ ಅದರ ಪ್ರಕಾರ ಅವರ ಸ್ವಾಧೀನದಲ್ಲಿರುವ ಪೂರ್ತಿ ಜಾಗವನ್ನು ಅಳತೆ ಮಾಡ್ತೀವಿ. ಜಾಗ ಹೆಚ್ಚಿದ್ರೆ ನಮಗೆ ಎಷ್ಟು ಜಾಗ ಬೇಕು ಅಷ್ಟು ತೆಗಿತೀವಿ.